9/4/2025 ಮಾಧ್ಯಮಗಳಿಗೆ ರಿಲೀಸ್ ಮಾಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಅವ್ರು ದೂರು ಕೊಟ್ಟಿರುವಂಥದ್ದು 9/4/2025 ದೂರು ಕೊಟ್ಟಿರುವಂಥದ್ದು 4/3/2025. ಒಂದು ತಿಂಗಳ ನಂತರ ಮಾಧ್ಯಮಗಳಲ್ಲಿ ರಿಲೀಸ್ ಮಾಡಿ ಎಲ್ಲ ಮಾಧ್ಯಮಗಳಲ್ಲಿ ಅದು ಭಾಳ ಪ್ರಮುಖವಾದಂಥ ಸುದ್ದಿಯಾಗಿದೆ. ಏನದು? ಅವರ ಆಪಾದನೆ ಮಾಡಿರೋ ಪ್ರಕಾರ ಗಣಿ ಗುತ್ತಿಗೆ 2015 15/2/2015 ಕರ್ನಾಟಕ ರಾಜ್ಯ ಸರ್ಕಾರ ಗಣಿ ಗುತ್ತಿಗೆಯನ್ನು ನೀಡುವಂಥದ್ದಕ್ಕೆ ಟೆಂಡರ್ ಕರೆದಿದ್ದರು. ಆ ಟೆಂಡರ್ಗೆ ಕಾನೂನಾತ್ಮಕವಾಗಿ ಪ್ರೊಸೀಜರ್ ಪ್ರಕಾರ ಕರೆದಿರುವಂಥ ಒಂದು ಟೆಂಡರ್ ಅದು. ಸುಮಾರು 108 ಅರ್ಜಿಗಳು ಬಂದಿದ್ದು. ಅದರಲ್ಲಿ ಸ್ಕ್ರೂಟಿನಿ ಮಾಡಿ 8 ಕಂಪನಿಗಳಿಗೆ ಫೈನಲೈಸ್ ಮಾಡಿ 8 ಕಂಪನಿಗಳಿಗೆ ಗುತ್ತಿಗೆ ಕೊಡುವಂಥ ಕೆಲಸವನ್ನು ಅಂದಿನ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಮಾಡಿತ್ತು. ಇವರ ಆಪಾದನೆ ಮತ್ತು ಮಾಧ್ಯಮಗಳಲ್ಲಿ ಹೆಡ್ಲೈನಲ್ಲಿ ಬಂದಿರುವಂಥದ್ದು 5,000 ಕೋಟಿಯ ಹಗರಣ, 500 ಕಿಕ್ ಬ್ಯಾಕು, 500 ಕೋಟಿ ಕಿಕ್ ಬ್ಯಾಕು ಅನ್ನುವಂಥದ್ದು ಹೆಡ್ಲೈನ್. 5,000 ಕೋಟಿ ಹಗರಣ, ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ 500 ಕೋಟಿ ಕಿಕ್ ಬ್ಯಾಕ್ ಹೋಗಿದೆ ಎನ್ನುವಂಥದ್ದು ಇವರ ಆಪಾದನೆ. ಕೆಲ ನಿಜ ಸಂಗತಿಗಳನ್ನು ನಾನು ತಿಳಿಸುವಂಥದ್ದಕ್ಕೆ ಬಯಸ್ತೇನೆ. ಇವರ ಪ್ರಮುಖವಾದಂಥ ಆರೋಪ ಏನು? ಇವ್ರ ಕಂಪ್ಲೇಂಟಲ್ಲಿ ಮಿಸ್ಯೂಸ್ ಆಫ್ ಪವರ್, ಮಾಲ್ ಅಡ್ಮಿನಿಸ್ಟ್ರೇಷನ್, ಡೆಲಿಗ್ರೇಷನ್ ಆಫ್ ಡ್ಯೂಟಿ, ಫೇವರಿಟಿಸಮ್ ಆ್ಯಂಡ್ ಕರಪ್ಷನ್, ಇಷ್ಟು ಪ್ರಮುಖವಾಗಿ ಇವರು ಹೇಳಿದ್ದಾರೆ. ಇವರು ರೈಟಿಂಗಲ್ಲಿ ಕೊಟ್ಟಿರುವಂಥದ್ದು ಆರೋಪ ಏನು ಅಂತಂದರೆ, ಆಕ್ಷನ್ ಮೂಲಕ ಕೊಡುವಂಥದ್ದಾಗಿದ್ದರೆ ಸುಮಾರು ರಾಜ್ಯ ಸರ್ಕಾರಕ್ಕೆ 6,920 ಕೋಟಿಯಷ್ಟು ಹಣ ಬರ್ತಾ ಇತ್ತು. ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಕ್ಲಿಯರೆನ್ಸ್ ತಗೊಂಡಿಲ್ಲ. ಇಂಡಿಯನ್ ಬ್ಯೂರೋ ಮೈನ್ಸ್ IBM ಅಂತ ಏನೋ ಒಂದು ಸಂಸ್ಥೆ ಇದೆ, ಕೇಂದ್ರ ಸರ್ಕಾರದ ಸಂಸ್ಥೆ, ಅವರ ಅನುಮತಿಯನ್ನು ಪಡೆದಿಲ್ಲ. ಕೇಂದ್ರ ಸರ್ಕಾರದ ಹೊಸ ಕಾನೂನು 2015 ಜನವರಿಯಿಂದ ಏನು ಬಂತು, ಆ ಕಾನೂನ ಪ್ರಕಾರ ಯಾವುದೇ ಗುತ್ತಿಗೆಯನ್ನು ಹರಾಜನ್ನು ಹಾಕಬೇಕು ಅನ್ನುವಂಥದ್ದು ಮೈನಿಂಗ್ ವಿಚಾರದಲ್ಲಿ ಹೊಸದಾಗಿ ಆಕ್ಷನ್ ಮೂಲಕ ಕೊಡುವಂಥದ್ದಕ್ಕೆ ಅವಕಾಶ ಇದೆ. ಲೀಸನ್ನು ರಿನ್ಯೂ ಮಾಡುವಂಥದ್ದಕ್ಕೆ ಅವಕಾಶ ಇಲ್ಲ. ಇದನ್ನೆಲ್ಲ ಓವರ್ಲುಕ್ ಮಾಡಿ ರಾಜ್ಯ ಸರ್ಕಾರ ಅವತ್ತು ಸುಮಾರು 4-5 ಕಂಪನಿಗಳಿಗೆ ರಿನ್ಯೂ ಮಾಡಿದ್ದಾರೆ. ಲೀಸ್ನ ರಿನ್ಯೂ ಮಾಡಿರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಫೀಸ್ ಮೂಲಕ, ಲೈಸೆನ್ಸ್ ಫೀಸ್ ಮೂಲಕ, ರಾಯಲ್ಟಿ ಮೂಲಕ ಬರುವಂಥದ್ದು ಸುಮಾರು 5,000 ಕೋಟಿಯಷ್ಟು ಲಾಸ್ ಆಗಿದೆ, ನಷ್ಟ ಆಗಿದೆ. ಇದನ್ನು ಕೊಡುವಂಥದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು 500 ಕೋಟಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅನ್ನುವಂಥದ್ದು ಇವರು ಪ್ರಮುಖವಾದಂಥ ಆರೋಪ ಅವರ ಅರ್ಜಿನಲ್ಲಿ, ಮನವಿನಲ್ಲಿ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಇದೇ ವ್ಯಕ್ತಿ, ಇದೇ ಟೀಮು ಕೋರ್ಟ್ಗೂ ಹೋಗಿತ್ತು, ಲೋಕಲ್ ಕೋರ್ಟ್ಗೆ ಹೋಗಿತ್ತು, ಸಿವಿಲ್ ಕೋರ್ಟ್ಗೆ ಹೋಗಿತ್ತು, ಹೈಕೋರ್ಟ್ಗೂ ಹೋಗಿತ್ತು. ಹೈಕೋರ್ಟಲ್ಲಿ ಇವರು ಪ್ರೂವ್ ಮಾಡೋಕ್ಕಾಗದೇ ಇದ್ದಿದ್ದರಿಂದ ಪಿಟಿಷನ್ ಡಿಸ್ಮಿಸ್ ಆಯಿತು. Petition was dismissed on 24/11/2017. Same set of team has approached ಲೋಕಾಯುಕ್ತ also. ಲೋಕಾಯುಕ್ತನೂ ಅಪ್ರೋಚ್ ಮಾಡಿತ್ತು. ಲೋಕಾಯುಕ್ತಕ್ಕೂ ಸರಿಯಾದ ದಾಖಲೆಗಳನ್ನು ಕೊಡದೇ ಇರುವಂಥದ್ದಕ್ಕೆ ಇವರ ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು. ಸೇಮ್ ಟೀಮ್ ಹ್ಯಾಸ್ ಅಪ್ರೋಚ್ಡ್ ಇಂಡಿಪೆಂಡೆಂಟ್ಲಿ CBIನ ಆಲ್ಸೋ. CBIನವರು ಇವರ ಅರ್ಜಿನ ಪರಿಗಣಿಸುವಂಥ ಕೆಲಸವನ್ನೇ ಮಾಡೋಕ್ಕಾಗಲಿಲ್ಲ. ನೀವು ಯಾವುದಾದ್ರೂ ಸಂಸ್ಥೆ ರೆಕಮೆಂಡ್ ಮಾಡಬೇಕು, ಇಲ್ಲ ರಾಜ್ಯ ಸರ್ಕಾರ ರೆಕಮೆಂಡ್ ಮಾಡಬೇಕು, ಅದನ್ನು ನಿಮ್ಮ ಇದನ್ನು ನಾವು ಅರ್ಜಿನ ಪರಿಗಣಿಸೋಕ್ಕಾಗಲ್ಲ ಅಂತ ಡಿಸ್ಮಿಸ್ ಮಾಡಿ ಕಳಿಸುವಂಥ ಕೆಲಸವನ್ನು ಮಾಡೋದು. ಇಷ್ಟೆಲ್ಲ ಆದಮೇಲೆ 10 ವರ್ಷಗಳ ನಂತರ ಅರ್ಜಿ ರಿಜೆಕ್ಟ್ಗಳಾದ ಮೇಲೆ, ಪೆಟಿಷನ್ಸ್ ರಿಜೆಕ್ಟ್ಗಳಾದ ಮೇಲೆ 2017-18 ಆದಂಥದ್ದು. ಅದಕ್ಕೆ ಇನ್ ಬಿಟ್ವೀನ್ 2018 ನಂತರ BJP ಸರ್ಕಾರ ಇತ್ತು, ಕುಮಾರಸ್ವಾಮಿಯವರು 14 ತಿಂಗಳಿದ್ದರು. ಅವಾಗೆಲ್ಲ ಏನೂ ಮಾತಾಡಲಿಲ್ಲ, ಅವರು ಸುಮ್ಮನೆ ಕುಂತಿದ್ರು, ರಾಮಮೂರ್ತಿಯವರು. ಈಗ ಇದ್ದಕ್ಕಿದ್ದಂಗೆ 2025 ಮಾರ್ಚ್ ತಿಂಗಳಲ್ಲಿ ಒಂದು ಅರ್ಜಿಯನ್ನು ಪ್ರಿಪೇರ್ ಮಾಡಿ
ಇವರು ಗವರ್ನರ್ ಆಫೀಸ್ಗೆ ಕೊಟ್ಟಿದ್ದಾರೆ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಯಾವ ಉಲ್ಲಂಘನೆಯೂ ಆಗಿಲ್ಲ. ಇವರು ಮಾಡಿರುವಂಥ ಆಪಾದನೆ ಸತ್ಯಕ್ಕೆ ದೂರವಾದಂಥದ್ದು. 2015ರಲ್ಲಿ MMRD ಅನ್ನುವಂಥದ್ದು, ಮೈನ್ಸ್ ಆ್ಯಂಡ್ ಮಿನರಲ್ಸ್ ರೆಗ್ಯುಲೇಷನ್ಸ್ ಆ್ಯಕ್ಟ್ ಏನು ಹೊಸದಾಗಿ ಮಾಡಿಫೈ ಆಯಿತು, ಅದು ದಟ್ ಕೇಮ್ ಇನ್ ಟು ಎಫೆಕ್ಟಿವ್ ಫ್ರಮ್ 2015. ಆ ಆ್ಯಕ್ಟಲ್ಲಿ ಸೆಕ್ಷನ್ 10 ಸಬ್ ಕ್ಲಾಸ್ 2 ಆ್ಯಂಡ್ ಸಬ್ ಕ್ಲಾಸ್ ಎ ಅವರು ಇವತ್ತು ನಮೂದನೆ ಮಾಡಿದ್ದಾರೆ ಇದನ್ನು ಉಲ್ಲಂಘನೆ ಆಗಿದೆ ಅಂತ. ಆ ಸಬ್ ಕ್ಲಾಸ್ 2 ಮತ್ತು ಸೆಕ್ಷನ್ ಎ ಏನು ಹೇಳುತ್ತೆ ಅಂದರೆ ಭಾಳ ಸ್ಪಷ್ಟವಾಗಿದೆ ಅದು. ದ ಮೈನಿಂಗ್ ಲೀಸ್ shall be granted subject to fulfillment of the conditions of the previous approval or of the letter of intent within a period of 2 years from the date of commencement of the said act. ಹೊಸದಾಗಿ ಆಕ್ಷನ್ ಮಾಡಿ ಕೊಡುವಂಥದ್ದಕ್ಕೆ ಅವಕಾಶ ಇರುವಂಥದ್ದು ಆಲ್ರೆಡಿ ಲೀಸನ್ನ ಅಗ್ರಿಮೆಂಟ್ ಮಾಡಿಕೊಂಡು ನಡೆಸ್ತಾ ಇರುವಂಥದ್ದು, ಅದು ಟೈಮ್ ಬಾರ್ ಆಗಿದ್ರೆ ಅದನ್ನು ರಿನ್ಯೂ ಮಾಡುವಂಥದ್ದಕ್ಕೆ 2 ವರ್ಷಗಳ ಕಾಲ ಅವಕಾಶ ಇದೆ ಅಂತ ಆ ಸೆಕ್ಷನ್ ಹೇಳುತ್ತೆ. ಅವತ್ತಿಂದನೇ ಕಾನೂನು ಜಾರಿಗೆ ಬಂದಿದ್ರು ಆಕ್ಷನ್ ಮಾಡುವಂಥದ್ದಕ್ಕೆ ಹೊಸದಾಗಿ ಯಾರಾದರೂ ಅಪ್ಲೈ ಮಾಡುವಂಥದ್ದಕ್ಕೆ ಯಾರು ಅಪ್ಲೈ ಮಾಡ್ತಾರೋ ಅವ್ರಿಗೆ ಅನ್ವಯಿಸುತ್ತೆ ಹೊರತು ಲೀಸನ್ನು ಕಂಟಿನ್ಯೂ ಮಾಡುವಂಥದ್ದಕ್ಕೆ, ಲೀಸ್ನ ಕಂಟಿನ್ಯೂಟಿ ಮಾಡುವಂಥದ್ದಕ್ಕೆ 2 ವರ್ಷದವರೆಗೂ ಅವಕಾಶ ಇದೆ. 2015ರಲ್ಲಿ ಅದು ಚಾಲ್ತಿಗೆ ಬಂತು, 2017ವರೆಗೂ ಅದು ಅವಕಾಶ ಇದೆ. ಅದರ ಬೇಸಿಸ್ ಮೇಲೆ ಇವರು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು 500 ಕೋಟಿ ಹಗರಣ, 500 ಕೋಟಿ ಕಿಕ್ ಬ್ಯಾಕು, 5,000 ಕೋಟಿ ಹಗರಣ ಅಂದರೆ ನೀವು ಇಲ್ಲಿಯವರೆಗೂ ಕಂಪ್ಲೇಂಟ್ಗಳು ಕೊಟ್ಟಿದ್ದೀರಲ್ಲ. ಕೇಂದ್ರ ಸರ್ಕಾರಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಇಂಡಿಯನ್ ಬ್ಯೂರೋ ಆಫ್ ಮೈನ್ಸ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಎಲ್ಲ ದಾಖಲೆಗಳನ್ನು ನಿಮ್ಮ ಹತ್ರ ಇರುವಂಥ ಎಲ್ಲ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿರುವಂಥ ದಾಖಲೆಗಳನ್ನು ಸಲ್ಲಿಸಿದ್ರು ಅವರೇನು ಆ್ಯಕ್ಷನ್ ತಗೊಂಡಿಲ್ವಲ್ಲ ಯಾಕೆ? ಇಂಥವ್ರಿಗೂ ಯಾವ ಆ್ಯಕ್ಷನು ತಗೊಳ್ಳುವಂಥ ಕೆಲಸವನ್ನು ಮಾಡಿಲ್ವಲ್ಲ ಯಾಕೆ? ಕೋರ್ಟ್ ಯಾಕೆ ನಿಮ್ಮ ಅಪ್ಲಿಕೇಶನ್ಸ್ನ ನಿಮ್ಮಲ್ಲಿ ನೀವು ಕೊಟ್ಟಿರುವಂಥ ನೀವು ಮಾಡ್ತಾ ಇರುವಂಥ ಆರೋಪದಲ್ಲಿ ಸುಳ್ಳು, ಸಂಪೂರ್ಣವಾದ ಸುಳ್ಳು ಉರುಳಿಲ್ಲ ಅಂತ ರಿಜೆಕ್ಟ್ ಮಾಡುವಂಥ ಕೆಲಸವನ್ನು ಕೋರ್ಟು ಮಾಡ್ತು, ಲೋಕಾಯುಕ್ತನೂ ಮಾಡ್ತು, CBIನವರು ಮಾಡಿದ್ರಲ್ಲ ಯಾಕೆ? ಇದ್ದಕ್ಕಿದ್ದಂಗೆ ಸಿದ್ದರಾಮಯ್ಯನವ್ರಿಗೆ ಮಸಿ ಬಳಿಯುವಂಥದ್ದು ಹುನ್ನಾರ ಇಟ್ಕೊಂಡು ಈಗ ನೀವು ಅರ್ಜಿನ ತಯಾರು ಮಾಡಿ ಡಿಫ್ಯಾಕ್ಟೋ BJP ಕಚೇರಿ, ಗವರ್ನರ್ ಆಫೀಸ್ಗಳಲ್ಲ ಇಡೀ ದೇಶದಲ್ಲಿ, ಅವ್ರಿಗೆ ಅರ್ಜಿ ಸಲ್ಲಿಸ್ತೀರಿ. ಇಂಥ ಅಪ್ಲಿಕೇಶನ್ಸ್ಗಳನ್ನ, ಇಂಥ ವ್ಯಕ್ತಿಗಳನ್ನು ಎಂಟರ್ಟೈನ್ ಮಾಡುವಂಥದ್ದಕ್ಕೆ ಈಗ ಪ್ರೆಸೆಂಟ್ ಗವರ್ನರ್ ಇದ್ದಾರೆ. ಈ ಹಿಂದೆ ಮೂಢ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಸಿಕ್ಕಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ಪ್ರಾಸಿಕ್ಯೂಷನ್ ಕೊಡುವಂಥ ಕೆಲಸವನ್ನು ಮಾಡಿ ಹೈಕೋರ್ಟು ಮತ್ತು ಕೋರ್ಟ್ಗಳು, ಲೋಕಾಯುಕ್ತ ಏನೂ ಇಲ್ಲ ಅಂತ ಅಂದಮೇಲೆ ಮುಖಭಂಗ ಆಯಿತು. ಅದನ್ನು ಚಾಲೆಂಜ್ ಮಾಡಿ ನೀವು ED ಅವರು ಇಂಟರ್ಫಿಯರ್ ಆಗಿ ಚಾಲೆಂಜ್ ಮಾಡಿ ಕೋರ್ಟ್ಗೆ ಹೋಗಿದ್ದಾರೆ. ಅದನ್ನೆಲ್ಲ ಫೇಸ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಈಗ ಇನ್ನೊಂದು ಸರಿ ಇದಕ್ಕೆ ಪ್ರಾಸಿಕ್ಯೂಷನ್ಗೆ ಯಾರ ವಿರುದ್ಧ ಕೊಡ್ತೀರಿ, ಯಾರ ಆರೋಪದ ವಿರುದ್ಧ ಕೊಡುವಂಥ ಕೆಲಸವನ್ನು ಗವರ್ನರ್ ಮಾಡ್ತಾರೆ ಅನ್ನುವಂಥದ್ದು ಗವರ್ನರ್ ಸ್ಪಷ್ಟಪಡಿಸ್ಬೇಕು. ಯಾರ್ದು ಕಂಪ್ಲೇಂಟ್ ಇದು? ಈಗಾಗಲೇ ಕೋರ್ಟ್ಗೆ ಹೋಗಿದ್ದೆ, ಎಲ್ಲಿ ತನಿಖೆ ಮಾಡಿ ಅಂತ ಗವರ್ನರ್ ಇವರಿಗೆ ಪರ್ಮಿಷನ್ ಕೊಡ್ತಾರೆ? ಕೋರ್ಟ್ಗೆ ಹೋಗಿ ಅಂತ ಕೊಡ್ತಾರಾ, ಲೋಕಾಯುಕ್ತಗೆ ಹೋಗಿ ಅಂತ ಕೊಡ್ತಾರಾ, CBIಗೆ ಹೋಗಿ ಅಂತ ಕೊಡ್ತಾರಾ, ಏನು ಅನ್ನುವಂಥದ್ದು ಗವರ್ನರು ಅಸೆಸ್ ಮಾಡಲಿ. ಆಮೇಲೆ ಇದು ಇವರು ಆಪಾದನೆ ಮಾಡ್ತಾರೆ. ಇವರು ಸಿದ್ದರಾಮಯ್ಯನವರು ಅವರ ಅಫಿಡವಿಟ್ಟಲ್ಲಿ 2013 ಚುನಾವಣೆಯಲ್ಲಿ, 2018 ಚುನಾವಣೆಯಲ್ಲಿ, 2023 ಚುನಾವಣೆಯಲ್ಲಿ ಸಲ್ಲಿಸಿರುವಂಥ ಅಫಿಡವಿಟ್ಗಳಲ್ಲಿ ಬಹಳ ವ್ಯತ್ಯಾಸ ಇದೆ. ಅವರೇನು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಆಸ್ತಿ ಕ್ಯಾಶ್ ಆದಿಯಾಗಿ, ಸ್ಥಿರಾಸ್ತಿ ಮತ್ತು ಚರಾಸ್ತಿ, ಅದರಲ್ಲಿ ಭಾಳ ವ್ಯತ್ಯಾಸ ಇದೆ ಅಂತ. ಎಷ್ಟು ವ್ಯತ್ಯಾಸ ಇದೆ ಅನ್ನುವಂಥದ್ದು ದಯಮಾಡಿ ಹೇಳಿ. 2013ನೇ ಇಸ್ವಿನಲ್ಲಿ ಅವರು ಅವರ ಅಸೆಟ್ನ ಡಿಕ್ಲೇರ್ ಮಾಡಿರುವಂಥದ್ದು, ಅವರ ಕ್ಯಾಶ್ ಟ್ರಾನ್ಸಾಕ್ಷನ್ ಮತ್ತೊಂದು ಡಿಕ್ಲೇರ್ ಮಾಡ್ಕೊಂಡಿರುವಂಥದ್ದು ಬರೀ 15 ಲಕ್ಷ. 2018ರಲ್ಲಿ ಡಿಕ್ಲೇರ್ ಮಾಡ್ಕೊಂಡಿರುವಂಥದ್ದು 20 ಲಕ್ಷ. 2023ರಲ್ಲಿ ಡಿಕ್ಲೇರ್ ಮಾಡ್ಕೊಂಡಿರುವಂಥದ್ದು 26 ಲಕ್ಷ. ನೀವು ಹೇಳಿರೋ ಪ್ರಕಾರ 500 ಕೋಟಿ ಜಾಸ್ತಿ ಆಗಿದೆ. ಕಿಕ್ ಬ್ಯಾಕ್ ತಗೊಂಡವ್ರಂದ್ರೆ 500 ಕೋಟಿ ಪ್ಲಸ್ 26 ಲಕ್ಷ ಡಿಕ್ಲೇರ್ ಮಾಡ್ಕೊಳ್ಳೋಂಥ ಕೆಲಸವನ್ನು ಮಾಡಬೇಕಾಗಿತ್ತಲ್ವ? 500 ಕೋಟಿ ಎಲ್ಲೋಯ್ತು ಕಿಕ್ ಬ್ಯಾಕ್ ತಗೊಂಡಿರುವಂಥದ್ದು? ನೀವೇ ಹೇಳ್ರಿ ರಾಮಮೂರ್ತಿ ಅವರೇ. ಆಮೇಲೆ ಇವರು ಹೇಳ್ತಾರೆ ಅವರ ಅರ್ಜಿನಲ್ಲಿ, ಅಪ್ಲಿಕೇಶನ್ಸಲ್ಲಿ, ದೂರಿನಲ್ಲಿ 2016ರಿಂದ 2018ರವರೆಗೆ ಬಹಳ ಬರಪೀಡಿತ ರಾಜ್ಯ ಆಗಿತ್ತು, ಮಳೆನೇ ಉಯ್ದಿರಲಿಲ್ಲ. ಅಗ್ರಿಕಲ್ಚರಲ್ ಇನ್ಕಮು ಸಿದ್ದರಾಮಯ್ಯನವರು ಆ ಟೈಮಲ್ಲಿ 2 ಲಕ್ಷ ರೂಪಾಯಿ ತೋರಿಸ್ಬಿಟ್ಟವ್ರು ವಾರ್ಷಿಕವಾಗಿ. 2 ಲಕ್ಷ ರೂಪಾಯಿ ಅಗ್ರಿಕಲ್ಚರ್ ಇನ್ಕಮು ಜಾಸ್ತಿ ತೋರಿಸಿರುವಂಥದ್ದು ಒಂದು ಆಪಾದನೆ. ಎಂಥ ದುರಂತ ನೋಡಿ.
2,00,000 ಅದು ಅಧಿಕವಾಗಿ ಇನ್ಕಮ್ ತೋರಿಸ್ಬಿಟ್ಟವ್ರಂತೆ, ಅವರ ಅಗ್ರಿಕಲ್ಚರಲ್ ಇನ್ಕಮ್. ಅರೆ ಸಿದ್ದರಾಮಯ್ಯನವರಿಗೆ ಅವ್ರ ತಾತ ಮುತ್ತಾತ ಅವ್ರ ತಂದೆಯವ್ರು ಕೊಟ್ಟ ಜಮೀನು ಎಕರೆಗಟ್ಟಲೆ ಇದೆ. ಅಲ್ಲಿ ಬೋರ್ಗಳು ಹಾಕ್ಕೊಂಡು ತರಕಾರಿ ಬೆಳೀತಾವ್ರೆ ಅವರ ಅಣ್ಣ ತಮ್ಮದಿರಲ್ಲ. ತೆಂಗಿನ ತೋಟ ಇದೆ, ತರಕಾರಿ ಬೆಳೀತಾರೆ. ವಾರ್ಷಿಕವಾಗಿ ಒಂದು 25 ಎಕರೆ 30 ಎಕರೆನಲ್ಲಿ 2,00,000 ಜಾಸ್ತಿ ಬರುವಂಥದ್ದು ದೊಡ್ಡ ಆಶ್ಚರ್ಯ ಪಡುವಂಥದ್ದಲ್ಲ. ಇವೆಲ್ಲ ಆಪಾದನೆಗಳು. ಇವರಲ್ಲಿ ದೇರ್ ಆಲ್ ದ ಚಾರ್ಜ್ ಶೀಟ್ಸ್, ಚಾರ್ಜಲ್ಲಿ ಹೇಳಿರುವಂಥದ್ದು. ಅಂದರೆ ಯಾವ ರೀತಿ ಈ ರೋಲ್ ಕಾಲ್ ಗಿರಾಕಿಗಳನ್ನು ತಯಾರಿ ಮಾಡಿ ಬಿ ಜೆ ಪಿಯವರು JDSನವರು ಬಿಡ್ತಾವ್ರೆ. ಇದನ್ನು ಆ ವ್ಯಕ್ತಿ ಮುಂದೆನೇ ಪ್ರೆಸ್ಗೆ ಮುಂದೆ ಬಂದು ಮಾತಾಡುವಂಥ ವ್ಯವಸ್ಥೆನೇ ಇಲ್ಲ. ಇಂಥವ್ರಿಗೂ ಪ್ರೆಸ್ ಮುಂದೆ ಬಂದು ಅಡ್ರೆಸ್ ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಅವನು ಕೊಟ್ಟಿರೋ ಅಪ್ಲಿಕೇಶನ್ಸ್ನ ಪ್ರೆಸ್ ರಿಲೀಸ್ ಮಾಡಿದ್ದನ್ನ ಮಾಧ್ಯಮಗಳಲ್ಲಿ ಫ್ರಂಟ್ ಲೈನು ಒಂದು ದಿವಸ ಪೂರ್ತಿ ನ್ಯಾಷನಲ್ TVಗಳು ಆದಿಯಾಗಿ ಚರ್ಚೆ ಮಾಡುವಂಥದ್ದು ನಾವು ಕಂಡಿದ್ದೀವಿ. ಇಂಥವರೆಗೂ ಆ ರಾಮಮೂರ್ತಿ ಅನ್ನೋನೆಲ್ಲಾದರೂ ಮಾಧ್ಯಮದವ್ರು ನೋಡಿದಾರ? ಅವು ಯಾರವನು, ಎಲ್ಲಿ ಅವನ ಹಿನ್ನೆಲೆ ಏನು, ಅವ್ರನ್ನ ಉತ್ತೇಜನೆ ಮಾಡಿರುವಂಥದ್ದೇನು, ಅವನ ಬ್ಯಾಕ್ಗ್ರೌಂಡ್ ಏನು, ಅವನು ಯಾವ ರೋಲ್ ಕಾಲ್ ಗಿರಾಕಿ, ಯಾರ ಕಡೆಯವನು ಅನ್ನುವಂಥದ್ದು ಮಾಧ್ಯಮದವ್ರು ಕೇಳುವಂಥದ್ದಕ್ಕೆ ಮಾಧ್ಯಮದ ಮುಂದೆ ಬಂದೇ ಇಲ್ಲ. ಅವನು ಎಲ್ಲವನೇ ಅಂತಲೇ ಗೊತ್ತಿಲ್ಲ. 100% ಅವನ್ನ ಕ್ರಿಯೇಟ್ ಮಾಡಿ ಸ್ನೇಹ ಮೈ ಕೃಷ್ಣ ಇಂಥವರೆಲ್ಲ BJP JDSನವರೇ ರೆಡಿ ಮಾಡಿ ಸೈಡ್ ಆ್ಯಕ್ಟರ್ಸ್ಗಳನ್ನ ಮುಂದೆ ಬಿಡುವಂಥದ್ದು ಒಂದು ವ್ಯವಸ್ಥೆ. ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ, ತಮಗೆ ಗೊತ್ತಾಗುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ, ಅವರ ಚಾರ್ಜ್ ಶೀಟ್ಗಳು ಏನೇನಿದೆ ಅನ್ನುವಂಥದ್ದು ಕಂಪ್ಲೇಂಟ್ ಸಂಪೂರ್ಣವಾಗಿ ನಾನು ಓದಿದ್ದೀನಿ. 15 ಪುಟದ ಅರ್ಜಿಯನ್ನು ಅಪ್ಲಿಕೇಶನ್ಸನ್ನು ದೂರನ್ನು ಕೊಟ್ಟಿದ್ದಾರೆ. 15 ಪುಟದಲ್ಲಿ ಏನೆಲ್ಲ ಚಾರ್ಜಸ್ ಮಾಡಿದ್ದಾರೆ ಪ್ರಮುಖವಾಗಿ ಅನ್ನುವಂಥದ್ದು ನಾನು ಮತ್ತೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ದಾಖಲೆಗಳ ಅರ್ಜಿಯನ್ನು ದೂರನ್ನು ಕೊಟ್ಟಿದ್ದಾರೆ. ದೂರಿನಲ್ಲಿ ಇವೆಲ್ಲ ಚಾರ್ಜಸ್ ಮಾಡಿದ್ದಾರೆ. 2,00,000 ಇನ್ಕಮ್ ಬಂದಿದೆ 2 ವರ್ಷದಲ್ಲಿ ಎನ್ನುವಂಥದ್ದು ಒಂದು ದೂರ ಅವ್ರದ್ದು. 500 ಕೋಟಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಎನ್ನುವಂಥದ್ದು ಒರಿಜಿನಲ್ ಬರ್ಕಂಡವರು. ಅದಕ್ಕೆ ಪೂರ್ವಕ ದಾಖಲೆಗಳನ್ನ ಕೊಡಬೇಕಲ್ವಾ, ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಕೊಡಬೇಕಲ್ವಾ. ಅದೇನು ಕೊಟ್ಟಿದ್ದಾರೆ, ಏನು ಎತ್ತ ಅನ್ನುವಂಥದ್ದು ಗವರ್ನರು ಪ್ರಾಸಿಕ್ಯೂಷನ್ ಕೊಡ್ತಾರಾ ಏನು ಅನ್ನುವಂಥದ್ದು ನಾವು ನೋಡ್ತೀವಿ. ಸಿದ್ದರಾಮಯ್ಯನವ್ರಿಗೆ ನಿರಂತರವಾಗಿ ಅವರ ಕಾರ್ಯವೈಖರಿ ವಿಚಾರದಲ್ಲಿ ಮಸಿ ಬೆಳಿಬೇಕು, ಕೆಟ್ಟ ಹೆಸರು ತರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ಡೇ 1ನಿಂದ 2ನೇ ಸಾರಿ ಮುಖ್ಯಮಂತ್ರಿಗಳಾದ ಮೇಲೆ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ರಾಜ್ಯದಲ್ಲೇ ಜನರನ್ನ ದಿಕ್ಕು ತಪ್ಪಿಸುವಂಥದ್ದು, ಸುಳ್ಳನ್ನು 100 ಸರಿ ಹೇಳಿ ಅದರಲ್ಲಿ ಒಂದು 10 ಸುಳ್ಳು 20 ಸುಳ್ಳು ಆದರೂ ಜನಗಳು ನಂಬಬೇಕು, ಅದೇ ನಿಜ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು BJPಯವರು ನಿರಂತರವಾಗಿ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಇದರಲ್ಲಿ ಯಾವ ತಪ್ಪು ಮಾಡಿಲ್ಲ. ತಪ್ಪು ಮಾಡಿದರೆ BJPಯವರು ಸುಮ್ಮನಿರ್ತಿದ್ರೆ, ಅವ್ರ ಸರ್ಕಾರ 4 ವರ್ಷ ಅವರೇ ಮಾಡಿದ್ರಲ್ಲ, ಏನೋ ತಪ್ಪು ಎಸಗಿದ್ರೆ ಅವ್ರಿಗೆ ಇಮಿಡಿಯೇಟಾಗಿ ಸಿದ್ದರಾಮಯ್ಯನವ್ರು ಸಿಕ್ಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗಿತ್ತಲ್ಲ. ಆಮೇಲೆ ಇವರು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ತಗೊಂಡಿಲ್ಲ, ಇಂಡಿಯನ್ ಬ್ಯೂರೋ ಆಫ್ ಮೈನಿಂಗ್ದು ಕ್ಲಿಯರೆನ್ಸ್ ತಗೊಂಡಿಲ್ಲ. ಎಲ್ಲ ಕ್ಲಿಯರೆನ್ಸು ಅವ್ರು ಕೊಟ್ಟಿದ್ದಾರೆ. ಅವರೇ ಕಂಪ್ನಿಗಳೇ ಕ್ಲಿಯರೆನ್ಸ್ ತಗೊಂಬಂದು ಆಮೇಲೆ ಟೆಂಡರ್ನ ಹಾಕುವಂಥದ್ದಕ್ಕೆ ವ್ಯವಸ್ಥೆ, ಅದು ಕಂಡೀಷನ್ಸ್ ಇರೋದೇ ಆ ಥರ. ನೀವು ಆ ಜಾಗದಲ್ಲಿ ಮೈನಿಂಗ್ ಮಾಡುವಂಥದ್ದಕ್ಕೆ ಯು ಶುಡ್ ಬ್ರಿಂಗ್ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಫ್ರಮ್ ಸೆಂಟ್ರಲ್ ಗವರ್ಮೆಂಟ್. ದೇ ಹವ್ ಬ್ರಾಟ್ ದಿ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಇನ್ ದ ಇಯರ್ 2015 ಆ್ಯಂಡ್ ದೇ ಹವ್ ಸಬ್ಮಿಟೆಡ್ ದ ಡಾಕ್ಯುಮೆಂಟ್ಸ್ ಟು ದಿ ಗವರ್ನಮೆಂಟ್. ಆಮೇಲೆ ದೇ ಬಿಕೇಮ್ ಎಲಿಜಿಬಲ್. 108 ಅಪ್ಲಿಕೇಶನ್ಸಲ್ಲಿ 8 ಮಾತ್ರ ಎಲಿಜಿಬಲ್ ಆಗಿದ್ದು ಅಂಥದ್ದು, ಅಷ್ಟಕ್ಕೆ ಸ್ಕ್ರೂಟಿನಿ ಆಗಿರುವಂಥದ್ದು. ಆಮೇಲೆ ಸ್ಕ್ರೂಟಿನಿ ಆದಮೇಲೆ ಫೈನಲೈಸೇಷನ್ಗೆ ಅಪ್ರೂವಲ್ಗೆ ವಿ ಆರ್ ಸೆಂಡಿಂಗ್ ಇಟ್ ಟು ದಿ ಸೆಂಟ್ರಲ್ ಗವರ್ಮೆಂಟ್. ಸೆಂಟ್ರಲ್ ಗವರ್ಮೆಂಟ್ ಅಕಾರ್ಡ್ ದೇ ಹ್ಯಾವ್ ಟು ಸ್ಯಾಂಕ್ಷನ್ ದಿ ಅಕಾರ್ಡ್. ಅದಾದಮೇಲೆ ನಾವು ಅವರಿಗೆ ಅವಕಾಶ ಕೊಡುವಂಥದ್ದಕ್ಕೆ ಇರುವಂಥದ್ದು. ಅವರೇನು ಸುಮ್ಮನೆ ಪುಕ್ಕಟ್ಟೆ ಫ್ರೀಯಾಗಿ ತಗೊಂಡಿಲ್ಲ. ಅವರು ದೇ ಹ್ಯಾವ್ ಆಲ್ಸೋ ಪೇಯ್ಡ್ ರಾಯಲ್ಟಿ, ದೇ ಹ್ಯಾವ್ ಆಲ್ಸೋ ಪೇಯ್ಡ್ ಫೀಸ್. 189 ಕೋಟಿಯಷ್ಟು ಹಣವನ್ನು ಕಟ್ಟಿದ್ದಾರೆ, ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಸೊ 2015 ನಂತರ 2 ವರ್ಷ ಗ್ರೇಸ್ ಪೀರಿಯಡ್ ಆದಮೇಲೆ ನಾವು ಯಾವುದು ರಿನ್ಯೂವಲ್ ಮಾಡುವಂಥ ಕೆಲಸವನ್ನು ಮಾಡಿಲ್ಲ, ಆಕ್ಷನ್ ಮೂಲಕನೇ ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಅವ್ರ ಟರ್ಮ್ ಈಗ 2020ಕ್ಕೆ ಮುಗೀತು, 2023ಕ್ಕೆ ಮುಗೀತದೆ. 2023 ಮುಗ್ದಾದ್ಮೇಲೆ ಅವ್ರು ಆಕ್ಷನ್ ಮಾಡಿ ಕೊಡುವಂಥ ಕೆಲಸವನ್ನು ಸರ್ಕಾರಗಳು ಮಾಡಿದ್ದಾವೆ. BJP ಸರ್ಕಾರನೂ ಮಾಡಿದ್ದೀವಿ, ನಾವು ಮಾಡ್ತಾ ಇದ್ದೀವಿ. 2023 ನವೆಂಬರಲ್ಲಿ ಮಾಡಿದ್ದೀವಿ. ಸೊ ಅದರಿಂದ ಇದು ಸುಳ್ಳು ಆರೋಪಗಳು. ದಿನನಿತ್ಯ ಸಿದ್ದರಾಮಯ್ಯನವ್ರನ್ನ ತೇಜೋವಧೆ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಭಾಳ ಸ್ಪಷ್ಟವಾಗಿದೆ. ಇದು ಯಾರು ಸೃಷ್ಟಿಕರ್ತ ಇವ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಕೇತಗನಹಳ್ಳಿ ಲ್ಯಾಂಡ್ ವಿಚಾರಕ್ಕೆ ಕುಮಾರಸ್ವಾಮಿಯವರು ಏನು ತಳಮಳಗೊಳಿಸ್ತಾ ಇದ್ದಾರೆ,
ಈ ರಾಮಮೂರ್ತಿಗೂ ಕುಮಾರಸ್ವಾಮಿಯವ್ರಿಗೂ ಸಂಬಂಧ ಏನು, ರಾಮಮೂರ್ತಿಗೂ BJP ಮುಖಂಡರುಗಳಿಗೆ ಸಂಬಂಧ ಏನು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅದನ್ನು ದಾಖಲೆಗಳ ಸಮೇತ ನಾವು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಗವರ್ನರು ಅದೇನು ಮಾಡ್ತಾರೋ ಮಾಡಲಿ, ಪ್ರಾಸಿಕ್ಯೂಷನ್ ಕೊಡಲಿ, ನೋಡೋಣ. ಯಾವ ಆಧಾರದ ಮೇರೆಗೆ ಯಾರಿಗೆ ತನಿಖೆ ಮಾಡಿ ಅಂತ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಅನ್ನುವಂಥದ್ದು ನಾವು ನೋಡುವಂಥ ಕೆಲಸವನ್ನು ಮಾಡ್ತೀವಿ 100ಕ್ಕೆ 100ರಷ್ಟು. ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥದ್ದಲ್ಲ. ಕುಮಾರಸ್ವಾಮಿಯವರು 2 ಸಾರಿ ಮುಖ್ಯಮಂತ್ರಿಗಳಾಗಿದ್ದರು, ಯೂನಿಯನ್ ಮಿನಿಸ್ಟರ್ ಇದ್ದಾರೆ. ಸ್ವಲ್ಪ ಸೆನ್ಸಿಬಲ್ ಆಗಿ ಮಾತಾಡಬೇಕು. ಅದನ್ನು ರಾಜ್ಯ ಸರ್ಕಾರ ಅಲ್ಲಿ ಇಂಟರ್ಫಿಯರ್ ಆಗಿದೆಯಾ ಕೇತಕನಹಳ್ಳಿ ವಿಚಾರದಲ್ಲಿ? ರಾಜ್ಯ ಸರ್ಕಾರ ಇಂಟರ್ಫಿಯರ್ ಆಗಿರುವಂಥದ್ದಲ್ಲ. ಹಿರೇಮಠ ಅವರು ಹೈಕೋರ್ಟ್ಗೆ ಹೋಗಿ ಹೈಕೋರ್ಟಿಂದ ಡೈರೆಕ್ಷನ್ಸ್ ಬಂದ ಮೇಲೆ ಅದು ಸರ್ವೆ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಲೋಕಾಯುಕ್ತ ಪ್ರೈಮಾ ಫೈಸೆ ದೇ ಫೌಂಡ್ ಔಟ್ ಎನ್ಕ್ರೋಚ್ಮೆಂಟ್ to the extent of 79 acres by all these people belonging to very close to ಕುಮಾರಸ್ವಾಮಿ, HD ಕುಮಾರಸ್ವಾಮಿ. ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ. ತನಿಖೆ ಮಾಡುವಂಥದ್ದಕ್ಕೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ದಕ್ಕೆ, ಆಮೇಲೆ ಚಾಟಿ ಬೀಸಿರುವಂಥದ್ದು, ಮುಖಭಂಗ ಮಾಡಿರುವಂಥದ್ದು, ಮುಖಕ್ಕೆ ಉಗಿದಿರುವಂಥದ್ದು ಎಲ್ಲ ಹೈಕೋರ್ಟು, ನಾವಲ್ಲ. ನಮಗೂ ಅದಕ್ಕೂ ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಅದಕ್ಕೆ ಸಂಬಂಧ. ಸುಮ್ಮನೆ DK ಶಿವಕುಮಾರ್ ವಿರುದ್ಧ ಆಪಾದನೆ ಮಾಡುವಂಥದ್ದು, ಇನ್ಯಾರ ವಿರುದ್ಧನ ಆಪಾದನೆ ಮಾಡುವಂಥದ್ದು. ನಿಮಗೆ ನಿಜವಾಗಲೂ ತಾಕತ್ತಿದ್ದರೆ, ಧೈರ್ಯ ಇದೆ, ದಮ್ಮಿದ್ರೆ ಹೈಕೋರ್ಟ್ ವಿರುದ್ಧ ಯಾರೋ ಆಪಾದನೆ ಮಾಡಿ, ಕುಮಾರಸ್ವಾಮಿಯವರು ಆಪಾದನೆ ಮಾಡಿ. ಅದು ಎಷ್ಟು ವರ್ಷದ ಪ್ರಕರಣ ಆಗಿದ್ರು ನಮಗೂ ಅದಕ್ಕೂ ಸಂಬಂಧ ಅಲ್ಲ. ಇಟ್ ವಾಸ್ ಎ ಕೇಸ್ ಫೈಲ್ಡ್ ಬೈ ಹಿರೇಮಠ್. ಅರ್ಲಿಯರ್ ಟು ದಟ್ ಇಟ್ ವಾಸ್ ಕೇಸ್ ಫೈಲ್ಡ್ ಬೈ ಒನ್ ಮಿಸ್ಟರ್ ಪ್ರಸನ್ನ ಫ್ರಮ್ ರಾಮನಗರ ಇನ್ ದ ಇಯರ್ 2002 ಟು ಲೋಕಾಯುಕ್ತ. ಅವರ ಕಂಪ್ಲೇಂಟ್ ಆಧಾರದ ಮೇರೆಗೆ ಲೋಕಾಯುಕ್ತ ತನಿಖೆ ಮಾಡಿ ಅದರಲ್ಲಿ ಕಂಡಿಡಿದಿದ್ದಾರೆ ತಪ್ಪು ಅನ್ನುವಂಥದ್ದು. ರಾಜ್ಯ ಸರ್ಕಾರಕ್ಕೂ ಅದಕ್ಕೂ ಎಲ್ಲಿ ಇಂಟರ್ಫಿಯರ್ ಆಗಿದ್ದೀವಿ? ಕುಮಾರಸ್ವಾಮಿಯವರು ಅದೇನೋ ಮೈ ಮೇಲೆ ದೆವ್ವ ಬಂದಂಗೆ ಆಡಿದ್ರೆ ಕಾಂಗ್ರೆಸ್ನವ್ರು ಕಂಡ್ರೆ ಸುಮ್ಮನೆ ಬಂದು ಆರೋಪ ಮಾಡುವಂಥ ಕೆಲಸವನ್ನು ನಿಲ್ಲಿಸಬೇಕು ಕುಮಾರಸ್ವಾಮಿಯವರು. ಏನಾದರೂ ಡಾಕ್ಯುಮೆಂಟ್ಸ್, ಪೀಸ್ ಆಫ್ ಡಾಕ್ಯುಮೆಂಟ್ಸ್ ಕರ್ನಾಟಕ ರಾಜ್ಯ ಸರ್ಕಾರ ಅವ್ರ ಕೇತಕನಹಳ್ಳಿ ವಿಚಾರ, ಜಮೀನು ವಿಚಾರದಲ್ಲಿ ಇಂಟರ್ಫಿಯರ್ ಆಗಿದೆ ಅನ್ನುವಂಥದ್ದು ದಯಮಾಡಿ ಎಲ್ಲಾದರೂ ಹೇಳಿ. ಎರಡೂ ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರ ಕಾರ್ಯವೈಖರಿ, ನಮ್ಮ ರಾಜ್ಯ ಸರ್ಕಾರದ ಏಳಿಗೆ ಮತ್ತು ಪಾಪ್ಯುಲಾರಿಟಿನ ಸಹಿಸೋಕ್ಕಾಗದೇನೆ BJP ಮತ್ತು JDSನವರು ಇಬ್ಬರು ಸೇರಿ ಕುತಂತ್ರದ ರಾಜಕಾರಣ ಮಾಡ್ತಾ ಇದ್ದಾರೆ. ದಿನನಿತ್ಯ ಸುಳ್ಳು ಹೇಳುವಂಥದ್ದೇ ಒಂದು ಮೇಯ್ನ್ ಅಜೆಂಡಾ. ಅವರು ಸುಳ್ಳು ಬಿಟ್ಟರೆ ಬೇರೆ ಏನು ಹೇಳ್ತಾ ಇದ್ದಾರೆ ದಯಮಾಡಿ ಹೇಳಿ ನೋಡೋಣ. ಎಲ್ಲಾದರೂ ಒಂದು ಪ್ರೂವ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಜನಾಕ್ರೋಶ ಯಾತ್ರೆ ಅಂತ ಶುರು ಮಾಡಿದ್ದಾರೆ ಎಲ್ಲ ಕಡೆನೂ. ಜನಾಕ್ರೋಶ ಯಾರಿಗೆ ಆಕ್ರೋಶ ಬಂದಿದೆ ಅನ್ನುವಂಥದ್ದು ಹೇಳಿ. ಆ ಕಾರ್ಯಕರ್ತರು ಬಿಟ್ಟು ತಾನಾಗಿ ಬೀದಿಗಳಲ್ಲಿ ಹೋಗಲಿ. ಕಲ್ಲು ಹೊಡಿತಾರೆ ಇವರು ಜನಗಳು, ಅವ್ರಿಗೆ BJPಯವರು ಕಲ್ಲು ಹೊಡಿತಾರೆ. 4 ರೂಪಾಯಿ ಜಾಸ್ತಿ ಹಾಲಿಗೆ ರೇಟ್ನ ಜಾಸ್ತಿ ಮಾಡಿ ರೈತರಿಗೆ ಕೊಡುವಂಥದ್ದಕ್ಕೆ ಅಡಚಣೆ ಮಾಡ್ತಾ ಇದ್ದಾರಲ್ಲ, ಆ ರೈತರಿಗೆ ಹಳ್ಳಿಗಳ ಕಡೆ ಹೋದ್ರೆ ಕಲ್ಲು ಹೊಡಿತಾರೆ ಇವ್ರಿಗೆ. 143 ಐಟಮ್ಸ್ಗಳಿಗೆ 2014ರಿಂದ ಬೆಲೆ ಜಾಸ್ತಿ ಮಾಡಿರುವಂಥ ದಾಖಲೆಗಳನ್ನು ನೆನ್ನೆ ದಿವಸ DK ಶಿವಕುಮಾರ್ ಅವರು ಬಿಡುಗಡೆ ಮಾಡಿದ್ದಾರೆ. 143 ಐಟಮ್ಸು. ನಾವು ಎಷ್ಟು ಐಟಮ್ಸ್ನ ಬೆಲೆ ಜಾಸ್ತಿ ಮಾಡಿದ್ದೀವಿ ಅನ್ನುವಂಥದ್ದು ಹೇಳಲಿ ಅವರು. ಇದು ಅವರ ಅಸ್ತಿತ್ವ ಉಳಿಸ್ಕೊಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಮಾಡ್ತಾ ಇರುವಂಥ ಒಂದು ವ್ಯವಸ್ಥೆ. ಆ ವಕ್ ಬಿಲ್ ವಿಚಾರದಲ್ಲಿ ಮರೆಮಾಚಬೇಕು, ಜನಗಳಿಗೆ ದಿಕ್ಕು ತಪ್ಪಿಸ್ಬೇಕು ಅಂತ ಇವರು ಪ್ರಯತ್ನ ಮಾಡ್ತಾ ಇರುವಂಥದ್ದು ಒಂದು ವ್ಯವಸ್ಥೆ. ಅದು ಮುಂದಿನ ದಿನಗಳಲ್ಲಿ ಮಾಡಲಿ. ಭಾಳ ಬಾಲಿಷ್ವಾಗಿ ವಿಜಯೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದನ್ನು ನಾನು ನೋಡಿದೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕ್ರೂಡ್ ಆಯಿಲ್ ಜಾಸ್ತಿ ಆಗೋಯ್ತಂತೆ, ಅದಕ್ಕೋಸ್ಕರ ಅನಿವಾರ್ಯತೆಯಾಗಿ BJP ಡೀಸೆಲ್ಲು ಪೆಟ್ರೋಲ್ ಜಾಸ್ತಿ ಮಾಡಿದಾರಂತೆ. ಒಂಚೂರು ಮಾಹಿತಿ ಅಟ್ಲೀಸ್ಟ್ ಪೇಪರ್ನ ಡೈಲಿ ಓದುವಂಥದ್ದು ಒಂದು ಅಭ್ಯಾಸ ಇಟ್ಕೊಳ್ಳಿ ವಿಜಯೇಂದ್ರ ಅವರೇ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇವತ್ತಿನ ದಿವಸ ಆ್ಯಸ್ ಆ್ಯಂಡ್ ಟುಡೇ 1 barrel ಕ್ರೂಡ್ ಆಯಿಲ್ ಇಟ್ ಇಸ್ ಕಾಸ್ಟಿಂಗ್ ಓನ್ಲಿ $59. $59 1 barrel ಕ್ರೂಡ್ ಆಯಿಲ್ ಅಂದರೆ 120 ಲೀಟರ್ಸು. $59 ಅಂದರೆ 86 ರೂಪಾಯಿ $1 ಎಷ್ಟು ಬಿತ್ತು? 5119 ರೂಪಾಯಿ ಬಿತ್ತು. 5119 ಡಿವೈಡೆಡ್ ಬೈ 120 ಮಾತ್ರ 42 ರೂಪಾಯಿ. ಇದು ಒರಿಜಿನಲ್ ಕಾಸ್ಟ್ ಫಾರ್ ಪೆಟ್ರೋಲ್. ಇವ್ರು ಸೇಲ್ ಮಾಡ್ತಾ ಇರೋದೆಷ್ಟು? 103 ರೂಪಾಯಿ. ಅಂದರೆ 1 ಲೀಟರ್ ಪೆಟ್ರೋಲ್ಗೆ 61 ರೂಪಾಯಿ ಪ್ರಾಫಿಟ್ ತಗೋತಾ ಇದ್ದಾರೆ. 61 ರೂಪಾಯಿ.
ಡೀಸೆಲ್ಗೆ 53 ರೂಪಾಯಿ ತಗೋತಾ ಇದ್ದಾರೆ ಪ್ರಾಫಿಟ್. ಅದೇ ಮನಮೋಹನ್ ಸಿಂಗ್ ಅವರು 2014ರಲ್ಲಿ ಮಾರ್ಚ್ ತಿಂಗಳಲ್ಲಿ ಒಂದು ಬ್ಯಾರಲ್ ಒಂದು ಕ್ರೂಡ್ ಆಯಿಲು $105 ಇತ್ತು. ಅವತ್ತಿನ ದಿವಸ ಡಾಲರ್ ಬೆಲೆ 65 ರೂಪಾಯಿ ಇತ್ತು. ಅದನ್ನು ನೀವು ಗುಣಿಸಿದ್ರೆ ಇಟ್ ವಾಸ್ ಕಾಸ್ಟಿಂಗ್ 120 ಲೀಟರ್ಸ್ಗೆ ಇಟ್ ವಾಸ್ ಕಾಸ್ಟಿಂಗ್ 6,659 rupees. ಅದನ್ನು ಡಿವೈಡ್ ಮಾಡಿದ್ರೆ ನಾವು ಸೇಲ್ ಮಾಡ್ತಾ ಇದ್ದಿದ್ದು 71 ರೂಪಾಯಿ ಪೆಟ್ರೋಲು, 55 ರೂಪಾಯಿ ಡೀಸೆಲ್. 1 ಲೀಟ್ರ್ ಪೆಟ್ರೋಲ್ಗೆ ನಮಗೆ ಲಾಭ ಸಿಗ್ತಾ ಇದ್ದಿದ್ದು ಬರೀ 15 ರೂಪಾಯಿ. 1 ಲೀಟ್ರ್ ಡೀಸೆಲ್ ಸೇಲ್ ಮಾಡಿದ್ರೆ ₹1.25 ಲಾಭ ಸಿಗ್ತಾ ಇತ್ತು. ಈಗ ಇವ್ರು ದರೋಡೆ ಮಾಡ್ತಾ ಇರುವಂಥವ್ರು ಯಾರು? 450 ರೂಪಾಯಿ ಗ್ಯಾಸ್ ಸೇಲ್ ಮಾಡ್ತಾ ಇದ್ದೋ ನಾವು, ಈಗ 950 ರೂಪಾಯಿ ಆಗಿದೆ. ದರೋಡೆ ಮಾಡ್ತಾ ಇರೋದು ಯಾರು ಸ್ವಾಮಿ? ನಾವಾ? 43 ಲಕ್ಷ ಕೋಟಿ ಸಂಪಾದನೆ ಮಾಡಿರೋದು ಪೆಟ್ರೋಲ್ ಲೂಟಿ ಮಾಡಿರೋದು ಜನಗಳಿಂದ 2014ರಿಂದ ಇಲ್ಲಿಯವರೆಗೆ ಪೆಟ್ರೋಲು, ಡೀಸೆಲು, ಗ್ಯಾಸ್ನಿಂದ. ಇವರು ಜನಾಕ್ರೋಶ ಯಾತ್ರೆ ಮಾಡ್ತಾರೆ. ನೋಡಿ ಸರ್, ಮುನಿರತ್ನಂ ಪಾಪ HIV ಇಂಜೆಕ್ಷನ್ ಇವ್ರಿಗೆ ಕೊಟ್ಟ ಮೇಲೆ ಅವ್ರಿಗೆ ಒಂಥರ ಏನೇನೋ ಮಾತಾಡ್ತಾರೆ. ಆಮೇಲೆ ಅವರು ಬಾಡಿ ಚೇಂಜ್ ಆಗ್ತದೆ, ಫೇಸ್ ಚೇಂಜ್ ಆಗ್ತದೆ, ತುಟಿ ಎಲ್ಲ ಬೆಳ್ಳಗಾಗ್ತಾ ಇದೆ, ಕೆಂಪಗಾಗ್ತಾ ಇದೆ. ಅದಾದಮೇಲೆ ಯಾಕೋ ಏನೇನೋ ಮಾತಾಡ್ತಾವ್ರೆ ಅಶೋಕ್ ಅವರು. ವಿರೋಧ ಪಕ್ಷ ನಾಯಕನಾಗಿ ಇರುವಂಥದ್ದಿಗೆ ಲಯಾಕಿಲ್ಲದೆ ಇರುವಂಥ ಒಬ್ಬ ವ್ಯಕ್ತಿ ದಿನ ಬೆಳಗ್ಗೆ ಅಂದರೆ ಹುಚ್ಚುಚ್ಚುಂತಾರೆ ಏನೇನೋ ಮಾತಾಡೋದು. ಕಳ್ಳರು, ಚಿಲ್ಡ್ರು, ಕಚ್ಚರ್ಕರು, ಬುಡ್ಬುಡ್ಕಿಯವರು ಇವರೆಲ್ಲ ಇರೋವಂಥದ್ದೆಲ್ಲ ಪೂರ್ತಿ BJPನಲ್ಲಿ ನಾವಲ್ಲ. ಸುಮ್ಮನೆ ಅಳ್ಳಾಡಿಸ್ಕೊಂಡು ಹೋಗಿ ಜನಗಳಿಗೆಲ್ಲ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡಿದ್ರು. ಯಾವತ್ತಾದರೂ ಒಬ್ಬ ವಿರೋಧ ಪಕ್ಷ ನಾಯಕ, ಸಿದ್ದರಾಮಯ್ಯನವರು 2 ಬಾರಿ ವಿರೋಧ ಪಕ್ಷ ನಾಯಕರಿದ್ದರು, ಅವರು ಮಾತಾಡೋದು ಎಷ್ಟು ತೂಕ ಇರ್ತಿತ್ತು, ಅವ್ರ ಮಾತಲ್ಲಿ ಎಷ್ಟು ಗಾಂಭೀರ್ಯತೆ ಇರ್ತಿತ್ತು, ಅವ್ರ ಮಾತಲ್ಲಿ ಇಡೀ ರಾಜ್ಯದಲ್ಲಿ ಚರ್ಚೆ ಆಗುವಂಥ ಒಂದು ವ್ಯವಸ್ಥೆ ಇತ್ತು. ಡೈಲಿ 10 ಸರಿ ಪ್ರೆಸ್ ಮೀಟ್ ಮಾಡ್ತಾರಪ್ಪ ಅಶೋಕ್ ಅವರು. 10 ಸಾರಿನೂ 10 ಸುಳ್ಳುಗಳು ಹೇಳ್ತಾರೆ. ಯಾವುದಾದ್ರು ನೋಡಿ ಸರ್, ಇಬ್ಬರು ಅಪೋಸಿಷನ್ ಲೀಡರ್ಸ್ ಇದಾರಲ್ಲ, ಅಪ್ಪರ್ ಹೌಸು ಮತ್ತು ಲೋವರ್ ಹೌಸು, ಇಬ್ಬರು ಜೋಕರ್ಸ್ಗಳೇ. ಅವ್ರೊಂದು ಮಾತಾಡಿದ್ರೆ ಇವ್ರೊಂದು ಮಾತಾಡ್ತಾರೆ, ಇವ್ರೊಂದು ಮಾತಾಡಿದ್ರೆ ಅವ್ರೊಂದು ಮಾತಾಡ್ತಾರೆ. ಸೆಂಟ್ರ್ನಲ್ಲಿ ನಾನು ಕಳೆದೋತೀನಿ ಅಂತ ಪಾಪ ವಿಜಯೇಂದ್ರ ಅವ್ರು ಬಂದು ಅವಾಗ ಅವರು ಏನೋ ಒಂದು ಮಾತಾಡ್ತಾರೆ. ಅರ್ಥ ಆಯ್ತೆ? ನಾಟಕದ ಕಂಪನಿ ಇಡೀ ದೇಶದ ರಾಜ್ಯದಲ್ಲಿ ಪೂರ್ತಿ ನಾಟಕ ಆಡೋಕ್ಕೆ ಶುರು ಮಾಡಿದ್ದಾರೆ, ಜನಾಕ್ರೋಶ ಯಾತ್ರೆ ಅಂತ. ನಾಟಕ ಆಡ್ಕೊಂಡು ಹೋಗ್ತಾ ಇದ್ದಾರೆ. ಜನಗಳಿಗೆ ಈ ನಾಟಕ ಏನು ಅನ್ನುವಂಥದ್ದು ಪೂರ್ತಿ ಪ್ರಮಾಣದಲ್ಲಿ ಗೊತ್ತಾಗೋಗಿದೆ. ಬನ್ನಿ ಡಿಬೇಟ್ ಮಾಡೋಣ. ಅಸೆಂಬ್ಲಿಯಲ್ಲಿ ಯಾಕೆ ಚರ್ಚೆ ಮಾಡಲಿಲ್ಲ ನೀವು? ಏನು ಬೆಲೆ ಏರಿಕೆ ಅನ್ನುವಂಥದ್ದು ಪಟ್ಟಿ ಸಮೇತ ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ ಯಾಕೆ? ಅಲ್ಲಿ ನೀವು ಮಾತೇ ಆಡಲ್ಲ, ಎಲ್ಲ ಅಡ್ಜಸ್ಟ್ಮೆಂಟ್ಗಳದು ನಿಮ್ಮದು. ನಿಮ್ಮಲ್ಲೇ ಅಡ್ಜಸ್ಟ್ಮೆಂಟ್, ನಮ್ಮ ಜೊತೆ ಅಡ್ಜಸ್ಟ್ಮೆಂಟ್ ಇರಲಿ ಬಿಡಿ. ನಿಮ್ಮಲ್ಲೇ ಅಡ್ಜಸ್ಟ್ಮೆಂಟು, ನಿಮ್ಮಲ್ಲೇ ಅವನ್ನ ಮಾತಾಡಿದ್ರೆ ಇವ್ನು ಸಹಿಸ್ಕೊಳ್ಳೋದು, ಇವ್ನು ಮಾತಾಡಿದ್ರೆ ಅವ್ನು ಸಹಿಸ್ಕೊಳ್ಳೋದು ಯೋಚನೆ. ಯತ್ನಾಳ್ ಮಾತಾಡ್ತಾ ಇರುವಂಥದ್ದಕ್ಕೆ ಆಪಾದನೆ ಮಾಡ್ತಾ ಇರುವಂಥದ್ದು ಇಂಥವ್ರಿಗೂ ಒಬ್ಬರು ಒಂದು ಸ್ಪಷ್ಟೀಕರಣ ಕೊಡುವಂಥ ಕೆಲಸವನ್ನು ಮಾಡಲೇ ಇಲ್ವಲ್ಲ ಬಿಡಿ. ಯಾವಾಗ ಆ್ಯಕ್ಷನ್ ತಗೊಂಡು ಏನು ಆ್ಯಕ್ಷನ್ ತಗೊಂಡಿದ್ದಾರೆ ಸರ್? ಏನು ಆ್ಯಕ್ಷನ್ ತಗೊಂಡಿದ್ದಾರೆ ಅನ್ನುವಂಥದ್ದು ಹೇಳಿ. ಅವರು ಆಪಾದನೆ ಮಾಡ್ತಾವ್ರಲ್ಲ, ಅದಕ್ಕೆ ಉತ್ತರ ಕೊಡಲಿ ಸರ್. ಆ್ಯಕ್ಷನ್ ತಗೊಳ್ಳೋದು ಸೆಕೆಂಡ್ರಿ. 2,500 ಕೋಟಿ ಚೀಫ್ ಮಿನಿಸ್ಟರ್ ಹುದ್ದೆಗೆ, ಆಮೇಲೆ ಎಲ್ಲ ದುಡ್ಡು ಕೊಟ್ಬಿಟ್ಟು ಅಧ್ಯಕ್ಷ ಆಗಿರುವಂಥದ್ದು, ದುಡ್ಡು ಕೊಟ್ಬಿಟ್ಟು ವಿರೋಧ ಪಕ್ಷನಾಗಿದ್ದಾನೆ ಅಂತ ಅವರೇ ಆಪಾದನೆ ಮಾಡ್ತಾ ಇದ್ದಾರಲ್ಲ ಸರ್, ಅದಕ್ಕೆ ಉತ್ತರ ಕೊಡಲಿ ಸರ್. ಸುನೀಲ್ ಕುಮಾರ್ ಅವರೇ ಅಸೆಂಬ್ಲಿನಲ್ಲಿ ಹೇಳಿದ್ರು ನಮ್ಮ ಪಕ್ಷನ ಅಡವಿಡಬೇಡಿ ಅಂತ. ಮತ್ತೆ ಇನ್ನೇನಲ್ಲಿ ಅಷ್ಟೇ ಸಾಕಲ್ವ? ಅದಕ್ಕೆ ಉತ್ತರ ಕೊಡಲಿ ಅವರು. ನಮ್ಮ ಮನೋಹರ್ ಅವರ ನೇತೃತ್ವದಲ್ಲಿ ಮೊನ್ನೆ HD ಕುಮಾರಸ್ವಾಮಿಯವರು ಪಾಪ 3-4 ದಿವಸದಿಂದೆ ಪ್ರೆಸ್ ಮೀಟಲ್ಲಿ ನಮ್ಮ ಹತ್ರ ಭ್ರಷ್ಟಾಚಾರ ಮಾಡಿರುವಂಥ ದಾಖಲೆಗಳು ಟನ್ಗಟ್ಟಲೆ ಇದ್ದಾವೆ ಅಂತ ಹೇಳಿದರು. ಆ ಟನ್ಗಟ್ಟಲೆ ಇರುವಂಥ ದಾಖಲೆಗಳನ್ನು ತರುವಂಥದ್ದಕ್ಕೆ ನಮ್ಮ ಮನೋಹರ್ ಅವರ ನೇತೃತ್ವದಲ್ಲಿ ಒಂದು ಲಾರಿ ಟ್ರಕ್ ಮಾಡಿ ಬೆಳಗ್ಗೆ ಎಷ್ಟು ಗಂಟೆಗೆ ಸರ್? 11:15. ಬೆಳಗ್ಗೆ 11:15 ನಮ್ಮ ಕಾಂಗ್ರೆಸ್ ಕಚೇರಿ, ಇದರಲ್ಲಿ ಹಳೇ ಕಾಂಗ್ರೆಸ್ ಕಚೇರಿ, ರೇಸ್ ಕೋರ್ಸ್ ಹತ್ರ ಇರುವಂಥ ಹಳೇ ಕಾಂಗ್ರೆಸ್ ಕಚೇರಿಯಿಂದ ಲಾರಿ ಟ್ರಕ್ನ ತಗೊಂಡು ಅವರ ಕಚೇರಿಗೆ ಹೋಗ್ತೀವಿ ನಾವು. JDS ಕಚೇರಿಗೆ ಹೋಗಿ ತುಂಬ್ಕೊಂಬಂದು ತುಂಬ್ಕೊಂಡು ಎಲ್ಲ ದಾಖಲೆಗಳು, ಭ್ರಷ್ಟಾಚಾರ ನಡೆದಿರುವಂಥ ದಾಖಲೆಗಳು ಟನ್ಗಟ್ಟಲೆ ಇದೆ. ನಮಗೊಂದು 2-3 ಟನ್ ಕೊಟ್ಟರೆ ಸಾಕು, ಮಿಕ್ಕಿದಲ್ಲಿ ಅವರೇ ಇಟ್ಕೊಳ್ಳಿ, ಟನ್ಗಟ್ಟಲೆ ಅಂತ ಹೇಳಿದ್ದಾರೆ. ಆ ದಾಖಲೆಗಳನ್ನ ತಗೊಂಡು ಗವರ್ನರ್ ಕಚೇರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ. 11:15 ನಾವು ಗಾಡಿನ ತಗೊಂಡು ಹೋಗ್ತಾ ಇದ್ದೀವಿ. ಕುಮಾರಸ್ವಾಮಿ ಅವರಿಗೆ ಮೆಸೇಜನ್ನು ನಾವು ಹಾಕಿದ್ದೀವಿ, ದಯಮಾಡಿ ನಿಮ್ಮ ದಾಖಲೆಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಸರ್, ಬಂದು ತಗೊಂಡು ಹೋಗ್ತೀವಿ ಅಂತ. ನಾವೇ ತಗೊಂಡು ಅಲ್ಲ, ಅವರು ಅಲ್ಲೇ ಇಟ್ಟಿದ್ದಾರೆ ಅಂತ ಹೇಳಿದ್ರು. ಯಾವ ಗುಡನಲ್ಲಿದ್ದರೂ ಆ ಗುಡನ್ಗೆ ಹೋಗ್ತೀವಿ. ಅವ್ರು ಯಾರನ್ನ ಒಬ್ಬರು ಅವ್ರ ಕಡೆಯನ್ನು ಕಳಿಸ್ಕೊಟ್ರು ಸಾಕು, ಕಳಿಸ್ಕೊಟ್ರು. ಹಾಂ, ಅಲ್ಲ ಇರಲಿ, ನಮಗೊಂದು ಪ್ರತಿಯೊಂದು ಸುಮ್ಮನೆ ಸೇಫಾಗಿ ಇಟ್ಕೊಂಡು ಏನೂ ಪ್ರಯೋಜನ ಆಗಲ್ಲ, ಆಕ್ಷನ್ ಆಗಬೇಕಲ್ವಾ?
ಅಲ್ಲಲ್ಲ ಆ್ಯಕ್ಷನ್ ಆಗಬೇಕಲ್ಲ, ಅದಕ್ಕೋಸ್ಕರ ಅವ್ರ ಕೈಲಿ ಕೊಡೋಕ್ಕಾಗಲಿಲ್ಲ ಅಂದರೆ ನಾವೇ ತಗೊಂಡೋಗಿ ಗೌರ್ನರ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಬೀಗ ಸಿಗ್ಬೇಕಲ್ಲ ಅವ್ರಿಗೆ, ಆ ಟೈಮ್ನಲ್ಲಿ ಬೀಗ ಹಾಕ್ಬಿಟ್ಟಿರ್ತಾರೆ. ಅದಕ್ಕೆ ಈಗ ಹೇಳ್ತಾ ಅದಕ್ಕೆ ಮೆಸೇಜ್ನ ಕಳಿಸಿದ್ದೀವಿ ನಾವು, ದಯಮಾಡಿ ತೆಗೆಸಿ ನಮಗೊಂದು ಅಷ್ಟು ಕೊಡಿ, ಇಂಪಾರ್ಟೆಂಟ್ ದಾಖಲೆಗಳನ್ನು ಕೊಡಿ, ಆ್ಯಕ್ಷನ್ ತಗೊಳ್ಳುವಂಥದ್ದಕ್ಕೆ ನಮ್ಮ ಸರ್ಕಾರದ ವಿರುದ್ಧ ಆ್ಯಕ್ಷನ್ ತಗೊಳ್ಳುವಂಥದ್ದು ನಾವೇ ತಗೊಂಡೋಗಿ ಕೊಡ್ತೀವಿ ಗವರ್ನರ್ಗೆ, ತಂದಿಸ್ಕೊಡ್ಲಿ ಅಂತ.